ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಳೆ ಸೀರೆಯಿಂದ ಯಾವ ರೀತಿಯಾಗಿ ಮ್ಯಾಟನ್ನು ಮಾಡ್ಕೊಳ್ಳೋದಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಹಳೆ ಸೀರೆಯನ್ನು ತೆಗೆದುಕೊಂಡಿದ್ದೀನಿ. ಈ ಸೀರೆ ಸ್ವಲ್ಪ ಹರಿದು ಹೋಗಿದೆ, ಅದರಿಂದ ನಾನು ಇದನ್ನು ಮ್ಯಾಟ್ಗಾಗಿ ಬಳಸ್ಕೊಳ್ತಾ ಇದ್ದೀನಿ. ಸೀರೆಯ ಒಂದು ತುದಿಯಿಂದ ನಾವು ಇದನ್ನು ಕಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ನಾನಿಲ್ಲಿ 1 ಇಂಚಿನ ಅಳತೆಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಅಂತಲೇ ಏನಿಲ್ಲ, ನಿಮಗೆ ಎಷ್ಟು ಸರಿ ಅನಿಸುತ್ತೆ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಬೋದು. ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ಮ್ಯಾಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ದಪ್ಪದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ಅಗಲವಾಗಿ ಕಟ್ ಮಾಡ್ಕೊಂಡಾಗ ಏನಂತ ಅಂದರೆ ಸ್ವಲ್ಪ ಬೇಗನೆ ಆಗೋಗ್ಬಿಡುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಾಗ ತುಂಬ ಅಗಲವಾಗಿ ಮ್ಯಾಟ್ ಬರುತ್ತೆ. ಹಾಗೆ ಇದನ್ನು ನಾನಿಲ್ಲಿ ಪೂರ್ತಿಯಾಗಿ ಇಲ್ಲಿವರೆಗೂ ಹರ್ಕೊಂಡು ಬಂದಿದ್ದೀನಿ. ಈ ತುದಿನಲ್ಲಿ ಬಂದಾಗ ನಾವು ಇದನ್ನು ಪೂರ್ತಿ ಅರಿದೇನೆ ಈ ರೀತಿಯಾಗಿ ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಅರ್ಧ ಇಂಚಿನಲ್ಲೇ ನಾವು ಇದನ್ನು ನಿಲ್ಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ನಿಲ್ಲಿಸಿದ ನಂತರ ಅದೇ ಪಕ್ಕದಲ್ಲೇ 1 ಇಂಚಿಗೆ ನಾವು ಕಟ್ ಮಾಡಿಕೊಂಡಾಗ ಇದು ಜಾಯಿಂಟ್ನ ರೀತಿಯಲ್ಲಿ ಬರುತ್ತೆ. ನಾವು ಇದನ್ನು ಯಾವುದೇ ರೀತಿ ನೂಲಿಂದ ಸೂಜಿ ದಾರದಿಂದ ಹೊಲ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಅಥವಾ ಗಂಟಾಕೊಳ್ಳೋದು ಬೇಕಾಗಿಲ್ಲ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಇದು ಒಂದೇ ಲೈನ್ನಲ್ಲೇ ಬರುತ್ತೆ. ಇದೇ ರೀತಿಯಾಗಿ ನಾವು ಸೀರೆ ಎಲ್ಲವನ್ನು ಕೂಡ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಸೀರೆಯನ್ನು ನಾವು ಒಂದೇ ಸಾರಿ ಎಲ್ಲವನ್ನು ಹರ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದ್ರಿಂದ ಗಂಟಾಕೊಳ್ತಾ ಇರುತ್ತೆ ಈ ದಾರಗಳು. ಅದರಿಂದ ನೀವು ಸ್ವಲ್ಪನೇ ಹರ್ಕೊಳ್ತಾ ಹಾಗೆ ಇದನ್ನು ಉಂಡೆಗಳನ್ನು ಮಾಡ್ಕೊಳ್ತಾ ಹೋಗಿದ್ರೆ ತುಂಬ ಈಸಿಯಾಗಿ ಬೇಗ ಇದನ್ನು ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು. ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೆ ಹೋದರೆ ಸೀರೆಗೆ ಈ ಹರಿದಿರುವಂಥ ಪೀಸ್ಗಳೇನಿದೆ ಇವೆಲ್ಲ ಕೂಡ ಗಂಟಾಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹರ್ಕೊಂಡು ನಂತರ ನಾವು ಇದನ್ನು ಉಂಡೆಗಳ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಈಗ ನಾನೀಗ ಒಂದು ಅರ್ಧ ಸೀರೆಯನ್ನು ಮಡ್ಚ್ಕೊಳ್ತೀನಿ. ನೋಡಿ, ಈಗ ಇದು ಒಂದು ಅರ್ಧ ಸೀರೆಯಷ್ಟು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಉಂಡೆ ರೀತಿಯಲ್ಲಿ ಎಲ್ಲವನ್ನು ಉಂಡೆ ಮಾಡ್ಕೊಳ್ತೀನಿ. ಹಾಗೆ ನೀವು ಸೀರೆಯಲ್ಲಿ ಬೇರೆ ಬೇರೆ ರೀತಿಯ ಕಲರ್, ಅಂದರೆ ಪಲ್ಲುನೇ ಒಂದು ಕಲರು, ಬಾರ್ಡರೇ ಒಂದು ಕಲರ್ ಇದ್ದಾಗ ನೀವು ಪಲ್ಲುನೇ ಕಟ್ ಮಾಡಿಕೊಂಡು ಅದನ್ನು ಒಂದು ಉಂಡೆ, ಬಾರ್ಡರ್ನ ಒಂದು ಉಂಡೆ ಮಾಡಿಕೊಂಡ್ರೆ ಈ ಮ್ಯಾಟನ್ನು ಮಾಡಬೇಕಾದ್ರೆ ನೀವು ಈಗ ಪಲ್ಲುನ ಮೊದಲು ಅದನ್ನು ಮ್ಯಾಟ್ ಮಾಡಿಕೊಂಡು ಅದರ ಸುತ್ತ ಮತ್ತೆ ಇನ್ನೊಂದು ಬಾರ್ಡರ್ನ ಮಾಡ್ಕೊಳ್ತಾ ಹೋದರೆ ಮ್ಯಾಟು ತುಂಬ ಡಿಸೈನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೀವು ಆ ರೀತಿ ಏನಾದರೂ ಮಾಡ್ಕೊಳ್ಬೋದು. ಇಲ್ಲಿ ಸೀರೆ ಒಂದೇ ಕಲರ್ ಇರೋದರಿಂದ ನಾನು ಒಟ್ಟಿಗೆ ಈ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಕಲರ್ ಇತ್ತಂತ ಅಂದರೆ ಒಂದೊಂದು ಕಲರ್ನ ಒಂದೊಂದು ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದೊಂದು ಕಲರ್ ಆದ ನಂತರ ಒಂದು ಕಲರನ್ನು ಮಾಡ್ಕೊಳ್ತಾ ಹೋದರೆ ಮ್ಯಾಟನ್ನು ತುಂಬ ಡಿಸೈನಾಗಿ ಕಾಣಿಸುತ್ತೆ. ಹರ್ಕೊಂಡಿರುವಂಥ ಈ ಸೀರೆ ಏನಿದೆ ಇದನ್ನು ಈ ರೀತಿಯಾಗಿ ಮಡ್ಚ್ಕೊಂಡು ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಉಂಡೆ ಮಾಡಬೇಕಾದ್ರೆ ಈ ರೀತಿಯ ಈ ಹರಿದಿರುವಂಥ ಸೀರೆಯಲ್ಲಿ ಈ ಥ್ರೆಡ್ಗಳು ಬರ್ತಾ ಇರುತ್ತೆ. ಅದನ್ನು ನಾವು ಕತ್ತರಿನಲ್ಲಿ ಕಟ್ ಮಾಡ್ಕೊಳ್ತಾ ನೀಟಾಗಿ ಉಂಡೆಗಳನ್ನು ಮಾಡ್ಕೊಳ್ಬೋದು. ಹಾಗೆ ಬೇಗನೆ ಸುತ್ಕೊಳ್ಬೋದು. ಇದನ್ನು ಉಂಡೆಗಳನ್ನು ಮಾಡಿದ ನಂತರ ನೋಡಿ, ನಾನು ಒಂದು ಸೀರೆಯಲ್ಲಿ ಈ ರೀತಿ 4 ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇಷ್ಟು ಆಗುತ್ತೆ. ಇದೆಲ್ಲವನ್ನು ಸೇರಿಸಿ ನಾನೀಗ ಒಂದು ಮ್ಯಾಟನ್ನು ಮಾಡ್ತೇನೆ. ಅದು ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬಂದು ಬಾರ್ಡರ್ದು ಡಿಸೈನು, ಅದನ್ನೇ ಬೇರೆ ಚಿಕ್ಕ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಇದು ಸೀರೆಯ ಮಧ್ಯಭಾಗದ್ದಾಗಿದ್ದರಿಂದ ಇದು ಒಂದು ಬೇರೆ ಕಲರ್ ಇದೆ. ಹಾಗೆ ಇವೆಲ್ಲವನ್ನು ಕೂಡ ಸ್ವಲ್ಪ ಬೇರೆಯೇ ನಾನು ಉಂಡೆಯನ್ನು ಮಾಡ್ಕೊಂಡಿದ್ದೇನೆ. ನಾವು ಯಾವುದು ಬೇರೆ ಕಲರ್ ಇರುತ್ತೋ ಆ ಕಲರ್ನಾಗಿ ನಾವು ಕಟ್ ಮಾಡಿಕೊಂಡು ನಾವು ಸುತ್ಕೊಳ್ಬೋದು ಆರಾಮವಾಗಿ. ಈಗ ನಾನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಉಂಡೆಯನ್ನು ತೆಗೆದುಕೊಂಡು ಅದನ್ನು ಯಾವ ರೀತಿಯಾಗಿ ನಾವು ಗಂಟಾಕೊಳ್ಳೋದಂದರೆ ಈ ತುದಿಯನ್ನು ಹಿಡ್ಕೊಂಡು ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಮ್ಯಾಟನ್ನು ನಾವು ಆರಾಮವಾಗಿ ಕೈನಲ್ಲೇ ಹಾಕ್ಕೊಳ್ಬೋದು. ಯಾವುದೇ ರೀತಿಯ ಕ್ರೋಸವನ್ನು ಬಳಸ್ತೇನೆ ಅಥವಾ ಮ್ಯಾಟ್ ಹಾಕುವಂಥ ಕಡ್ಡಿಗಳನ್ನು ಬಳಸ್ತೇನೆ ಇಲ್ಲಿ ಮ್ಯಾಟನ್ನು ಹಾಕೋದನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದನ್ನು ಈ ರೀತಿಯಾಗಿ ಒಂದು ರೌಂಡು ಗಂಟನ ರೀತಿಯಲ್ಲಿ ಹಾಕ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಒಳಗಡೆಯಿಂದ ತೂರಿಸಿ ಈಚೆ ಕಡೆಗೆ ಎಳ್ಕೊಂಡಾಗ ಈ ರೀತಿಯ ಹೋಲ್ಗಳು ಆಗುತ್ತೆ. ನೋಡಿ, ಈ ರೀತಿಯ ಆದ ನಂತರ ಇದೇ ರೀತಿಯಾಗಿ ನಾವು ಈ ಚೌಕದಿಂದ ನಾವು ಇನ್ನೊಂದು ದಾರದ ತುದಿಯನ್ನು ಎಳ್ಕೊಳ್ತಾ ಹೋದರೆ ಈ ರೀತಿಯ ಚೌಕಗಳಾಗುತ್ತೆ. ನೀವು ಕ್ರೋಸಾದಲ್ಲಿ ಏನಾದರೂ ಹಾಕ್ತೀನಿ ಅಂದರೆ ಇದೇ ರೀತಿಯಾಗಿ ನಾವು ಕೈಯಿಂದ ಎಳ್ಕೊಳ್ತಾ ಇದ್ದೀವಲ್ವ ಈ ಬೆರಳುಗಳ ಸಹಾಯದಿಂದ, ಅದರ ಬದಲಾಗಿ ನೀವು ಕ್ರೋಸಾದಿಂದ ಎಳ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಮ್ಯಾಟನ್ನು ಹಾಕ್ತಾಯಿಲ್ಲ, ಒಂದು ಸ್ಕ್ವೇರ್ ಟೈಪ್ನಲ್ಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಉದ್ದವಾಗಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು 20 ಚೌಕಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಈ ರೀತಿ ಹಾಕಿ ತೆಗೆದುಕೊಳ್ಳುವಂಥದ್ದನ್ನ ಒಂದು 20 ಹಾಕ್ಕೊಳ್ತಾ ಇದ್ದೀನಿ. ಅದರಿಂದ ಇದು ಉದ್ದವಾಗಿ ಹಾಕ್ಕೊಳ್ಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಬೇಗನೆ ಮಾಡ್ಕೊಳ್ಬೋದು ಈ ಮ್ಯಾಟನ್ನು ನಾವು.
ನೋಡಿ ಈ ರೀತಿ ಒಳಗಡೆ ನುಗ್ಗಿಸಿ ಈ ರೀತಿಯಾಗಿ ತಕ್ಕೊಂಡ್ರೆ ಆಯಿತು. ಆರಾಮವಾಗಿ ಇದನ್ನು ನಾವು ಹಾಕ್ಕೊಂಡು ಬಿಡ್ಬೋದು. ನೋಡಿ ಇವಾಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯ ಬಾಕ್ಸ್ಗಳನ್ನು ಹಾಕ್ಕೊಂಡ ನಂತರ ನಾವು ಮ್ಯಾಟನ್ನು ಹಾಕಬೇಕಾಗುತ್ತೆ. ಒಟ್ಟು ಈಗ ನಾನಿಲ್ಲಿ ಇಷ್ಟು ಉದ್ದವಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಒಂದು 20 ಚೌಕಗಳಿದೆ ಅಂತ ಹೇಳ್ಬೋದು ಇದರಲ್ಲಿ. ಇದನ್ನು ನಾವು ಈಗ ಮ್ಯಾಟನ್ನು ಹಾಕೋದಕ್ಕೆ ಶುರು ಮಾಡೋಣ. ಈಗ ಈ ತುದಿಗೆ ಬಂದು ನಿಂತ್ಕೊಂಡಿದ್ವಲ್ಲ, ಈಗ ರಿಟರ್ನ್ ನಾವು ಇದನ್ನು ಈ ಮ್ಯಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ನಾವು ಹಾಕಿರುವಂಥ ಈ ಚೌಕದಲ್ಲಿ ಏನಿದೆ ಇದನ್ನು ನಾವು ಈ ರೀತಿ ಭಾಗ ಮಾಡಿ ನೋಡಿದ್ರೆ 2 ಹೋಲ್ಗಳು ಕಾಣಿಸುತ್ತಲ್ವ. ಈಗ ಈ ಕಡೆಯಿಂದ ಒಂದು ರೌಂಡ್ ಹಾಕ್ಕೊಂಡೋಗಿ ಮತ್ತು ಆ ಕಡೆಯಿಂದ ಒಂದು ರೌಂಡ್ ಬರುತ್ತೆ. ಇದೇ ರೀತಿಯಾಗಿ ನಾವು ರೌಂಡ್ಗಳ ರೀತಿಯಲ್ಲಿ ಹಾಕ್ಕೊಂಡು ಬೇಕಾಗತ್ತೆ. ಈಗ ನಾವು ಇಟ್ಕೊಂಡಿರುವಂಥ ದಾರದ ಮೇಲ್ಗಡೆಯಿಂದ ಈ ಕೆಳಗಡೆ ಇರುವಂತಹ ಹೋಲ್ನಲ್ಲಿ ಎರಡನ್ನೂ ಸೇರಿಸಿ ಕೆಳಗಡೆಯಿಂದ ನಾವು ಈ ಸೀರೆಯ ದಾರವನ್ನು ಮೇಲೆ ಎಳ್ಕೊಳ್ಬೇಕಾಗುತ್ತೆ. ನೋಡಿ ಇದೇ ರೀತಿಯಾಗಿ ನಾವು ಈ 2 ಹೋಲ್ಗಳ ಮಧ್ಯೆ ಈ ದಾರದ ಗಂಟನ್ನು ಮೇಲೆ ಎಳ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ನಾವು ಈ ಎಷ್ಟು ಉದ್ದವಾಗಿ ಮಾಡ್ಕೊಂಡಿದ್ದೀವೋ ಅಲ್ಲಿವರೆಗೂ ಕೂಡ ಇದನ್ನು ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ನಿಧಾನವಾಗಿ ನೋಡ್ಕೊಳ್ಳಿ, ಈ ರೀತಿಯಾಗಿ ನಾವು ಮಾಡಬೇಕಾಗತ್ತೆ. ನೋಡಿ ಕೆಳಗಡೆ ಒಂದು ಹೋಲು ಹಾಗೆ ಮೇಲ್ಗಡೆ ಒಂದು, ಎರಡನ್ನೂ ಸೇರಿಸಿ ನಾವು ಅದರ ಮಧ್ಯದಿಂದ ನಾವು ಈ ಸೀರೆಯ ದಾರವನ್ನು ಎಳ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಈಸಿಯಾಗಿ ನಾವು ಮಾಡ್ಕೊಂಡು ಬಿಡ್ಬೋದು. ಮನೆಯಲ್ಲಿ TV ನೋಡ್ತಾ ಏನಾದರೂ ಕೆಲಸವನ್ನು ಇಲ್ಲದೇ ಇರುವಂಥ ಟೈಮ್ನಲ್ಲಿ ಆರಾಮವಾಗಿ ಮ್ಯಾಟ್ಗಳನ್ನು ಹಾಕ್ಕೊಳ್ಬೋದು. ಹಾಗೆ ಈಗ ಈ ರೀತಿ ಹಾಕೊಂಡ ನಂತರ ಈ ಲೈನಿಂದ ಮತ್ತು ಈಗ ಪಕ್ಕದ ಲೈನ್ನಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಹಾಕೊಂಡ ನಂತರ ನಾವು ಇದೇ ರೀತಿಯಾಗಿ 2 ಕಡೆಯೂ ಹಾಕ್ಕೊಳ್ಬೇಕಾಗತ್ತೆ. ನಾವು ಈ ರೀತಿ ಹಾಕ್ಕೊಳ್ಬೇಕಾದ್ರೆ ನಾವು ಈ ಕಾರ್ನರ್ನ ಸೈಡಿನಲ್ಲಿ ಬಂದ ನಂತರ ನಾವಿಲ್ಲಿ ಒಂದು ಟಿಪ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಇದರಿಂದ ನಾವು ಮ್ಯಾಟು ಟೋಪಿ ಥರ ಆಗೋದನ್ನು ನಾವು ಇಲ್ಲಿ ತಪ್ಪಿಸ್ಬೋದು. ಅದರಿಂದಾಗಿ ಎಷ್ಟೇ ನೀವು ದೊಡ್ಡ ಮ್ಯಾಟನ್ನು ಮಾಡ್ಕೊಳ್ಬೇಕಂದ್ರೂ ಈ ಒಂದು ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ಮ್ಯಾಟು ಟೋಪಿ ಆಗೋದಿಲ್ಲ. ಏನಪ್ಪ ಅಂತ ಅಂದರೆ ನಾವು ಈ ಕಾರ್ನರ್ನಲ್ಲಿ ಬಂದಾಗ ಇಲ್ಲಿ ಒಂದು ಹೋಲ್ನಲ್ಲಿ ನಾವು 2 ಈ ಚೌಕಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಹೋಲ್ನಲ್ಲಿ 2 ಈ ರೀತಿಯಾಗಿ ಹಾಕಿ ತಗೊಳ್ಬೇಕಾಗುತ್ತೆ. ಒಂದರಲ್ಲಿ ಒಂದನ್ನೇ ಹಾಕದೆ ಒಂದನ್ನು ಹಾಕಿ ಮತ್ತೆ ಇನ್ನೊಂದನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮ್ಯಾಟು ಅಗಲವಾಗಿ ಆಗುತ್ತೆ. ಹಾಗೆ ಟೋಪಿನ ರೀತಿಯಲ್ಲಿ ಬರೋದಿಲ್ಲ, ತುಂಬ ನೀಟಾಗಿ ಬರುತ್ತೆ. ನೋಡಿ ಈಗ 2 ಲೈನಲ್ಲಿ ಹಾಕಿದ್ವಲ್ಲ, 2 ಲೈನಿಂದು 2 ಹೋಲ್ಗಳು ಇರಬೇಕಾಗಿತ್ತು. ಆದರೆ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಹೋಲ್ನಲ್ಲಿ 2 ಮಾಡೋದ್ರಿಂದ ಈಗ 4 ಹೋಲ್ಗಳಾಗಿ ಇಲ್ಲಿ ಆಗಿರುತ್ತೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಈಗ ನೋಡಿ ಮಾಡಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ 2 ಲೈನ್, ಆ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನ್ ಹಾಕಿರೋದ್ರಿಂದ 2 ಹೋಲ್ಗಳ ಬದಲಾಗಿ ಇಲ್ಲಿ 4 ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ನಾವು ಒಂದು ಚೈನಿಂದ 2 ಚೈನನ್ನು ಮಾಡಿರೋದ್ರಿಂದ ನೋಡ್ಬೋದು ಇಲ್ಲಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮ್ಯಾಟ್ಗಳು ಯಾವುದೇ ಕಾರಣಕ್ಕೂ ಕೂಡ ಟೋಪಿ ಆಗೋದಿಲ್ಲ, ತುಂಬ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಹಾಗೆ ಈ ತುದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ 2 ಹೋಲ್ಗಳಲ್ಲಿ ನಾವು ಒಂದರಲ್ಲಿ 2 ಹೋಲ್ಗಳನ್ನು ಮಾಡ್ಕೊಂಡಿರೋದ್ರಿಂದ ಅದು 4 ಆಗಿದೆ. ಆ ಕಡೆಯಿಂದ ಹಾಕ್ಕೊಂಡು ಬಂದ ನಂತರ ಈ ಕಡೆಯೂ ಕೂಡ ನಾವು 4 ಹಾಕ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ನಾವು ಪ್ರತಿ ಬಾರಿ ನಾವು ಈ ಕಾರ್ನರ್ನ ಸೈಡಿನಲ್ಲಿ ಬಂದಾಗ ನಾವು ಒಂದಕ್ಕೆ 2 ಚೈನ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡಾಗ ತಾನೇ ಮ್ಯಾಟು ಚೆನ್ನಾಗಿ ಬರೋದು. ನೋಡಿ ಈಸಿಯಾಗಿ ನಾವು ಈ ಬೆರಳಿನ ಸಹಾಯದಿಂದನೇ ಈ ಒಳ್ಳೆ ಮ್ಯಾಟ್ಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ಕಾಸನ್ನು ಕೊಟ್ಟು ಕೊಂಡ್ಕೊಂಡು ಬರೋದಕ್ಕಿಂತ ಮನೆಯಲ್ಲೇ ನಾವು ಮ್ಯಾಟ್ಗಳನ್ನು ಮನೆಯಲ್ಲೇ ಆರಾಮವಾಗಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೀವು ಈ ಥರ ಒಂದು ಹೋಲ್ಗೆ 2 ಚೈನನ್ನು ಹಾಕ್ಕೊಂಡಾಗ ಕಾರ್ನರ್ನಲ್ಲಿ ಕೆಲವೊಂದು ಬಾರಿ ಅದು ತುಂಬ ಏನೋ ಸುತ್ಕೊಂಡಾಗೆ ಕಾಣ್ತಾ ಇರುತ್ತೆ. ಆ ಥರ ಆದಾಗ ನೀವು
ಏನೂ ಪರವಾಗಿಲ್ಲ. ಈ ಒಂದು ಹೋಲ್ಗೆ 2 ಹಾಕ್ಕೊಳ್ತಿರ್ತೀರಲ್ಲ, ಅದನ್ನು ಬಿಟ್ಟು ಒಂದನ್ನು ಬಿಟ್ಟು ಇನ್ನೊಂದಕ್ಕೆ 2 ಚೈನನ್ನು ಹಾಕ್ಕೊಳ್ತಾ ಹೋಗಿ. ನಿಮಗೆ ಗೊತ್ತಾಗುತ್ತೆ ಮ್ಯಾಟನ್ನು ಹಾಕ್ತಾ ಹಾಗೆ ನೀವು ಈ ಮ್ಯಾಟನ್ನು ಹಾಕಬೇಕಾದ್ರೆ ಕಾರ್ನರ್ನಲ್ಲಿ ಅಂತ ಏನಿಲ್ಲ ನೋಡಿ. ಈ ಸೈಡ್ಗಳಲ್ಲಿ ಏನಿದೆ ಎಲ್ಲೂ ಕೂಡ ಕೆಲವೊಂದು ಸಾರಿ ಮಡ್ಚ್ಕೊಂಡಾಗೆ ಆಗ್ತಾ ಇರುತ್ತೆ. ನಾವು ನೆಲದ ಮೇಲೆ ಇಟ್ಟಾಗ ಮ್ಯಾಟು ಸಮಾನವಾಗಿ ಕುತ್ಕೊಳ್ಳದೆ ಅದೇನೋ ಒಂಥರ ಮೇಲೆ ಎದ್ಕೊಂಡಾಗೆ ಕಾಣ್ತಾ ಇರುತ್ತೆ. ಅಂಥ ಟೈಮ್ನಲ್ಲೂ ಕೂಡ ನೀವು ಒಂದು ಹೋಲ್ನಲ್ಲಿ 2 ಚೈನ್ಗಳನ್ನು ತೆಕ್ಕೊಳ್ಳಿ. ಆವಾಗ ಮ್ಯಾಟು ನೆಲದ ಮೇಲೆ ಹಾಕಿದಾಗ ಸಮವಾಗಿ ಕೂತ್ಕೊಳ್ಳುತ್ತೆ. ನೋಡಿ, ನಾನಿಲ್ಲಿ ಇದು ಸ್ವಲ್ಪ ಮಡ್ಚ್ಕೊಂಡಾಗೆ ಕಾಣ್ತಾ ಇತ್ತು, ಅದಕ್ಕೋಸ್ಕರ ಇಲ್ಲಿ ಒಂದು ಹೋಲ್ನಿಂದ 2 ಹೋಲ್ಗಳಾಗಿ ಚೈನನ್ನು ಹಾಕ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾವು ಮ್ಯಾಟ್ನ ಸುತ್ತ ನೀವು ಎಲ್ಲಿ ನಿಮಗೆ ಈ ಮ್ಯಾಟು ಟೋಪಿ ಥರ ಆಗ್ತಾಯಿದೆ ಅಂತ ಅನಿಸುತ್ತೋ ಅಲ್ಲೆಲ್ಲನೂ ಕೂಡ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ಮ್ಯಾಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಒಂದು ಸೀರೆಯಲ್ಲಿ ಇಷ್ಟು ದೊಡ್ಡದಾಗಿ ಮ್ಯಾಟ್ ಆಗಿದೆ. ಇದು ತುಂಬಾ ದೊಡ್ಡದಾಗಿ ಆಗಿರುವಂಥ ಮ್ಯಾಟು. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಗೊತ್ತಿಲ್ಲ, ಬಟ್ ಆದರೆ ತುಂಬಾ ದೊಡ್ಡದಾದಂಥ ಮ್ಯಾಟ್ ಆಗಿದೆ. ನೀವು ಚಿಕ್ಕದಾಗಿ ಮ್ಯಾಟನ್ನು ಹಾಕ್ಕೊಳ್ತೀನಿ ಅಂದರೆ 2 ಮ್ಯಾಟ್ಗಳನ್ನು ನೀವು ಹಾಕ್ಕೊಳ್ಬೋದು. ಇದನ್ನು ಮೇನ್ ಡೋರ್ನಲ್ಲಿ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಒಂದು ಸೀರೆಯಲ್ಲಿ ಒಂದೇ ಮ್ಯಾಟನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಮಧ್ಯದಲ್ಲಿ ಸ್ವಲ್ಪ ಕಲರ್ ಇರೋವಂಥದ್ದನ್ನ ಉಂಡೆ ಮಾಡ್ಕೊಂಡಿದ್ನಲ್ಲ, ಅದು ಮಧ್ಯಕ್ಕೆ ಬಂದಿದೆ. ಹಾಗೆ ಸುತ್ತ ಸೀರೆಯ ಮೇಲ್ಗಡೆ ಭಾಗ ಏನಿತ್ತು ಅದನ್ನು ಹಾಕ್ಕೊಂಡಿದ್ರಿಂದ ಅದು ಒಂದು ಕಲರ್ ಆಗಿದೆ. ನೀವು ಕಲರ್ ಸೀರೆಯನ್ನು ಬಳಸ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಟ್ಗಳನ್ನು ಹಾಕ್ಕೊಳ್ಳೋದಕ್ಕೆ. ನೋಡಿ, ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಮ್ಯಾಟನ್ನು ಹಾಕ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ಒಳ್ಳೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.